ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ಕನ್ನಡ ಸ್ಟಿಚಿಂಗ್ ಟೆಕ್ ಹೊಲಿಗೆ ತರಬೇತಿಗೆ ಸ್ವಾಗತ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಬ್ಲೌಸ್ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಇದು ನಾನು ಬಾರ್ಡರಲ್ಲಿ ಕಟ್ಟಿಂಗ್ ಮಾಡಿ ಎಕ್ಸ್ಟ್ರಾ ತೆಗೆದಿಟ್ಕೊಂಡಿರುವಂಥದ್ದು. ನಾನು ಬ್ಯಾಕ್ ಸೈಡ್ ಆಲ್ರೆಡಿ ಕಟ್ಟಿಂಗ್ ಮಾಡಿಟ್ಕೊಂಡಿದ್ದೀನಿ, ನೋಡ್ತಿರ್ಬೋದು. ಈ ಥರ ಇದೆ. ನಿಮ್ಮ ಒಂದು ಬ್ಲೌಸು ಯಾವುದೇ ಒಂದು ಸೈಜ್ ಇರ್ಬೋದು. ಡೀಪ್ ನೆಕ್ ಇದ್ದರೆ ಖಂಡಿತ ಈ ಡಿಸೈನನ್ನು ನೀವು ಸ್ಟಿಚಿಂಗ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ 10.5 ಇಂಚ್ ನಾನಿಲ್ಲಿ ಲೆಂತ್ ಅಂದರೆ ಬ್ಲೌಸ್ ವಿಡ್ತು ನಾನು ತೊಗೋತಾ ಇದ್ದೀನಿ. ಹೀಗೆ ಮಾರ್ಕಿಂಗ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಯಾವುದೇ ರೀತಿ ಬ್ಲೌಸ್ ಸೈಜನ್ನು ಹೇಳಿಲ್ಲ. ಏಕೆ ಅಂತಂದರೆ ನೀವು ಯಾವುದೇ ಒಂದು ಸೈಜ್ ಬ್ಲೌಸ್ ಇದ್ರೂ ಕೂಡ ನೀವು ಈ ಡಿಸೈನ ಸ್ಟಿಚಿಂಗ್ ಮಾಡ್ಕೋಬೋದು. ಅದಕ್ಕೋಸ್ಕರ ಇಲ್ಲಿ ಮೇಲ್ಗಡೆ ಸೈಡ್ ನಾನು ಇಲ್ಲಿ 2 ಇಂಚು ನಾನಿಲ್ಲಿ ಮಾರ್ಕಿಂಗ್ ಮಾಡಿದ್ದೀನಿ. ಅದಾದ ನಂತರ ನೋಡಿ, ಈಗೊಂದು ಶೇಪ್ ಕೊಡಿ. ಇದು ನಾರ್ಮಲ್ ಗೋಲ್ ಶೇಪು ನಿಮ್ಗೆಲ್ರಿಗೂ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿದೆ. ನಿಮ್ಮ ಒಂದು ಬ್ಲೌಸ್ ಅಳತೆ ತಕ್ಕಂತೆಗೆ ಚಿಕ್ಕದು ದೊಡ್ಡದಾಗಿ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಇದನ್ನು ಇದೇ ಸೈಜ್ ಇರಬೇಕು ಅಂತ ಏನಿಲ್ಲ. ಡೀಪ್ ಆಗಿರ್ಬೋದು, ವಿಡ್ತ್ ಆಗಿರ್ಬೋದು. ನೋಡಿ, ಇಲ್ಲೊಂದು ಸ್ವಲ್ಪ ನಾನಿಲ್ಲಿ ಡೀಪ್ ಕೊಡ್ತಾ ಇದ್ದೀನಿ. ಇದರ ಪಕ್ಕದಲ್ಲಿ ಒಂದು ಸ್ವಲ್ಪ ಡೀಪ್ ಕೊಡ್ತಾ ಇದ್ದೀನಿ. ಈ ರೀತಿ ಡೀಪ್ ಕೊಟ್ಟಾದಮೇಲೆ ಈ ಒಂದು ಶೇಪನ್ನು ಯಾವ ರೀತಿ ತಗೋಬೇಕು ಅದನ್ನೊಂದು ಐಡಿಯಾ ನಿಮ್ಗೆ ಹೇಳ್ಕೊಡ್ತೀನಿ. ಯಾವುದೇ ಒಂದು ಸೈಜ್ ಆಗಿರ್ಬೋದು. ನೋಡಿ, ಈ ರೀತಿ ಇಟ್ಕೊಂಡು ಇಲ್ಲಿ ನಾನಿಲ್ಲಿ ಮಾರ್ಕಿಂಗ್ ಮಾಡಿದ್ದೀನಿ ಅಲ್ವಾ, ಸೆಂಟರ್ಗೆ ಒಂದು ಪಾಯಿಂಟ್ ಹಾಕಿ. ಪಾಯಿಂಟ್ ಹಾಕ್ಬಿಟ್ಟು ಏನು ಮಾಡಿ, ಇಲ್ಲಿ ಒಳಗಡೆ ಸೈಡ್ಗೆ ಅರ್ಧ ಇಂಚಿಗೆ ಒಳಗಡೆ ಸೈಡ್ ತಗೊಳ್ಳಿ. ಇದನ್ನು ಹೀಗೆ ಒಂದು ಫ್ರೀ ಹ್ಯಾಂಡಲ್ಲಿ ಈಗೇನು ಮಾಡಬೇಕು, ಹೀಗೆ ಒಂದು ಮಾರ್ಕಿಂಗ್ ಮಾಡಬೇಕು. ನೋಡಿ, ಇದು ಒಂದು ಟ್ರಿಕ್ ಅಷ್ಟೇ, ನಿಮಗೆ ಹೆಲ್ಪ್ ಆಗುತ್ತೆ. ಬಿಗಿನರ್ಸ್ಗೆ ಸ್ಪೆಷಲಾಗಿ, ಅಭ್ಯಾಸ ಇರೋರಿಗೆ ಏನಿಲ್ಲ. ಬಿಗಿನರ್ಸ್ ಆಗಿದ್ದರೆ ನಿಮ್ಗೆ ಅಕಸ್ಮಾತ್ ಶೇಪ್ ಸರಿ ಬರಲ್ಲ ಅಂತ ಅಂದರೆ ಈ ಒಂದು ಮೆಥಡ್ನ ಯೂಸ್ ಮಾಡ್ಕೊಂಡು ನೀವು ಶೇಪ್ ಕೊಡ್ಬೋದು. ನೋಡಿ, ಈ ರೀತಿ ಕಟ್ಟಿಂಗ್ ಮಾಡ್ಕೊಳ್ಳಿ. ಇದು ನಿಮ್ಮ ಮತ್ತೊಂದು ಸರಿ ನಾನು ಹೇಳ್ತಾ ಇದ್ದೀನಿ, ಇಲ್ಲಿ ನಾನು ಯಾವುದೇ ರೀತಿ ಬ್ಲೌಸ್ ಮೆಜರ್ಮೆಂಟ್ ನಾನಿಲ್ಲಿ ಮೆನ್ಷನ್ ಮಾಡಿಲ್ಲ. ನಿಮ್ಮ ಬ್ಲೌಸು ಅಳತೆ ತಕ್ಕಂತೆಗೆ ಚಿಕ್ಕದಾಗಿರ್ಬೋದು, ದೊಡ್ಡದಾಗಿರ್ಬೋದು, ಸೈಜು ನೆಕ್ ವಿಡ್ತ್ ಆಗಿರ್ಬೋದು, ನೆಕ್ ಡೀಪ್ ಆಗಿರ್ಬೋದು, ಯಾವುದೇ ಒಂದು ಸೈಜ್ ಇದ್ರೂ ಕೂಡ ನೀವು ಈ ಬ್ಲೌಸ್ ಡಿಸೈನ ನೀವು ಸ್ಟಿಚಿಂಗ್ ಮಾಡ್ಕೋಬೋದು ತುಂಬ ಈಸಿಯಾಗಿ. ಇವಾಗ ಏನು ಮಾಡಬೇಕು ನೋಡಿ, ಇಲ್ಲಿ ಕೆಳಗಡೆ ಪಾರ್ಟಲ್ಲಿ ನಾನಿಲ್ಲಿ ಸ್ಟಿಚಿಂಗ್ ಮಾಡ್ಕೋತಾ ಇದ್ದೀನಿ. ಸೇಮ್ ಅದೇ ರೀತಿ ಏನು ಮಾಡಬೇಕು, ಮೇಲ್ಗಡೆ ಪಾರ್ಟ್ ಉಂಟಲ್ಲ, ಇದು ಕರೆಕ್ಟ್ ನೀವು ಬೇಕಂತಂದರೆ ಬಿಗಿನರ್ಸ್ ಆಗಿದ್ರೆ ಗುಂಡ್ ಪಿನ್ ಅಥವಾ ಆಲ್ ಸ್ಟಿಚ್ ಬರುತ್ತೆ ನೋಡಿ, ಅದನ್ನು ಅಟ್ಯಾಚ್ ಮಾಡ್ಕೊಬಿಡಿ. ಈ ರೀತಿ ನೆಕ್ ಮತ್ತು ಕೆಳಗಡೆ ಸೈಡ್ ಎರಡನ್ನೂ ಕೂಡ ನಾನಿಲ್ಲಿ ಸ್ಟಿಚಿಂಗ್ ಮಾಡಿಕೊಂಡು ಈ ಎಕ್ಸ್ಟ್ರಾ ಫ್ಯಾಬ್ರಿಕ್ ಉಂಟು ನೋಡಿ, ಇದನ್ನು ನೀಟಾಗಿ ಕಟ್ಟಿಂಗ್ ಮಾಡ್ಕೋಬೇಕು. ಇದನ್ನು ನೀಟಾಗಿ ಕಟ್ಟಿಂಗ್ ಮಾಡ್ಕೊಳ್ಳಿ. ಕಟ್ಟಿಂಗ್ ಮಾಡ್ಕೊಂಡ ನಂತರ ಇಲ್ಲಿ ಚಿಕ್ಕದಾಗಿ ಕಟ್ಕೊಡಿ. ಇಲ್ಲಿ ತುಂಬ ಸಣ್ಣ ಕಟ್ಕೊಡಿ. ಡೀಪ್ ಕಟ್ ಕೊಡೋಕೆ ಹೋಗಬೇಡಿ. ಮತ್ತು ಇಲ್ಲೂ ಕೂಡ ಚಿಕ್ಕದಾಗಿ ಕಟ್ಕೊಡ್ಬೇಕು. ನೋಡಿ, ಈ ಥರ ಕಟ್ಕೊಟ್ಟ ನಂತರ ಏನು ಮಾಡಬೇಕು, ಇವಾಗ ಡೈರೆಕ್ಟಾಗಿ ಇಲ್ಲಿ ಸೀದಾ ಮಾಡ್ಕೋಬೇಕು. ನಾನಿಲ್ಲಿ ನೆಕ್ಕಾಗಿರ್ಬೋದು ಅಥವಾ ಕೆಳಗಡೆ ಪಾಟ್ಕಾಗಿರ್ಬೋದು ಯಾವುದೇ ರೀತಿ ಫ್ಯಾಬ್ರಿಕ್ ಅಂದರೆ ಪಟ್ಟಿನ ನಾನಿಲ್ಲಿ ಕೊಡ್ತಿಲ್ಲ. ನಾನು ಡೈರೆಕ್ಟಾಗಿ ಏನು ಮಾಡ್ತಾಯಿದ್ದೀನಿ, ಎರಡು ನೆಕ್ಕು ಮತ್ತು ಸೊಂಟದ ಭಾಗ ಎರಡೂ ಕೂಡ ಫಿನಿಶಿಂಗಾಗಿ ಡೈರೆಕ್ಟಾಗಿ ಸೀದಾ ಅಂದರೆ ಮಡಚಿ ಸೀದಾ ಮಾಡಿಕೊಂಡು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಬೇಕಂದರೆ ಕ್ಯಾನ್ವಾಸ್ ಕೊಡೋರು ಅಕಸ್ಮಾತ್ ಏನಾದ್ರು ಈ ಡಿಸೈನ್ಗೆ ನೀವು ಕ್ಯಾನ್ವಾಸ್ ಕೊಡಬೇಕು, ಪಟ್ಟಿ ಕೊಡಬೇಕು ಅಂದರೆ ಆ ರೀತಿಯೂ ಕೂಡ ನೀವು ಸ್ಟಿಚಿಂಗ್ ಮಾಡ್ಕೋಬೋದು. ನೋಡಿ, ಸೇಮ್ ಇದನ್ನು ಕೂಡ ಡೈರೆಕ್ಟಾಗಿ ಹೀಗೆ ಸ್ಟಿಚಿಂಗ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ನಿಮ್ಮ ಲೈಕ್ ಮಾಡೋದ್ರಿಂದ ನನಗೆ ಇನ್ನೂ ಹೊಸ ಡಿಸೈನ್, ಇನ್ನೂ ಬೇರೆ ಒಂದು ಕ್ರಿಯೇಟಿವಿಟಿ ವೀಡಿಯೋಸ್ನ ಅಪ್ಲೋಡ್ ಮಾಡುವಂಥ ಒಂದು ಪ್ರೋತ್ಸಾಹ ಸಿಕ್ತಾಗುತ್ತೆ. ಹಾಗೆ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ಗೆ ವಿಸಿಟ್ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ. ಏಕೆಂತಂದರೆ ಯಾವುದೇ ಒಂದು ವೀಡಿಯೋನ ನಾನು ಅಪ್ಲೋಡ್ ಮಾಡಿದ್ರೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ನೀವೇನಾದರೂ ಬೆಲ್ಲೈಕನ್ ಪ್ರೆಸ್ ಮಾಡಿಲ್ಲ ಅಂದರೆ ಯಾವುದೇ ಒಂದು ವೀಡಿಯೋ ನಾನು ಅಪ್ಲೋಡ್ ಮಾಡಿದ್ರೆ ನೋಟಿಫಿಕೇಷನ್ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸಲ್ಲ. ಸೊ ಆವಾಗ ನೀವು ವೀಡಿಯೋನೂ ನೋಡೋಕ್ಕಾಗಲ್ಲ. ಅದಕ್ಕೋಸ್ಕರ ನೀವು ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ನೋಡಿ, ಇವಾಗ 4 ಕಡೆ ಇವಾಗ ಅಟ್ಯಾಚ್ ಮಾಡ್ಕೋಬೇಕು. ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕ್ ಬರುತ್ತೆ ನೋಡಿ, ಅದನ್ನು ನೀಟಾಗಿ ಕಟ್ಟಿಂಗ್ ಮಾಡ್ಕೋಬೇಕು. ನೋಡಿ, ಈ ಥರ ನೀಟಾಗಿ ಕಟ್ಟಿಂಗ್ ಮಾಡ್ಕೊಳ್ಳಿ. ಹೀಗೆ 2 ಕಡೆ ಸೈಡ್ ನೀಟಾಗಿ ಕಟ್ಟಿಂಗ್ ಮಾಡ್ಕೋಬೇಕು. ನೋಡಿ, ಈ ಥರ ಒಂದು ಕಂಪ್ಲೀಟ್ ಆಗಿದೆ. ಇವಾಗ ನಾನು ಈ ಪೀಸ್ನ ಉಂಟಲ್ಲ, ಇದನ್ನು ನಾನು ಸೈಡಲ್ಲಿ ಇಡ್ತೀನಿ. ಅದಾದಮೇಲೆ ಇದು ನಿಮ್ಗೆ ಗೊತ್ತಿರ್ಬೋದು, ಯಾವುದೇ ಒಂದು ಬ್ಲೌಸ್ ಪೀಸಲ್ಲಿ ಒಂದು ಸೈಡು ಚಿಕ್ಕ ಬಾರ್ಡರ್ ಇರುತ್ತೆ, ಮತ್ತೊಂದು ಸೈಡು ದೊಡ್ಡದು ಬಾರ್ಡರ್ ಇರುತ್ತೆ. ಈ ಸೊಂಟದ ಭಾಗಕ್ಕೆ ಹೋಗುತ್ತೆ ಈ ಚಿಕ್ಕ ಬಾರ್ಡರು. ಇದನ್ನೇ ನಾನು ಏನು ಮಾಡ್ತಾಯಿದ್ದೀನಿ, ಇದನ್ನು ಕಟ್ಟಿಂಗ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಕಟ್ಟಿಂಗ್ ಮಾಡ್ಕೊಳ್ಳಿ. ಕಟ್ಟಿಂಗ್ ಮಾಡ್ಕೊಂಡು ಏನು ಮಾಡಬೇಕು, ಇದನ್ನು ಚಿಕ್ಕದಾಗಿ ನೀವು ತಿಳ್ಕೊಂಡಿರ್ಬೋದು. ಈ ರೀತಿ ಫ್ರಿಲ್ಲು ನಾನು ಫ್ರಿಲ್ ಡಿಸೈನ್ ಕೊಟ್ಟಿದ್ದೀನಿ. ಬಟ್ ಈ ಡಿಸೈನ್ ಉಂಟಲ್ಲ, ಇದು ತುಂಬ ಡಿಫ್ರೆಂಟ್ ಆಗಿದೆ. ಇದನ್ನೇನು ಮಾಡಬೇಕು, ಚಿಕ್ಕದಾಗಿ ನಾವೇನು ಮಾಡಬೇಕು, ಇಲ್ಲಿ 1 ಇಂಚಿಗೆ ನಾನಿಲ್ಲಿ ಫೋಲ್ಡಿಂಗ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಫ್ರಿಲ್ ಕೊಡ್ತಾ ಹೋಗಿ. ನೋಡಿ, ಈ ಥರ
ಇದು ಫ್ರಿಲ್ ಡಿಸೈನೇ, ಬಟ್ ಇದು ಬೇರೆ ರೀತಿ ಇದೆ. ನ್ಯೂ ಡಿಸೈನ್ ಅಂದ್ಕೋಬೋದು. ತುಂಬ ಚೆನ್ನಾಗಿದೆ, ಖಂಡಿತ ನೀವು ಟ್ರೈ ಮಾಡಿ. ತುಂಬ ಒಂದು ನ್ಯೂ ಡಿಸೈನು, ಇದು ಹೊಸ ಡಿಸೈನು. ನಾರ್ಮಲಾಗಿ ಫ್ರಿಲ್ಲಲ್ಲಿ ನಾನು ತುಂಬ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಫ್ರಿಲ್ ಬ್ಲೌಸ್ ಡಿಸೈನ್ನ. ಬಟ್ ಇದು ಆ ರೀತಿ ಬರಲ್ಲ ನೋಡಿ. ಈ ರೀತಿ ಸ್ಟಿಚಿಂಗ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಮಧ್ಯದಲ್ಲಿ ಹೀಗೆ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಫೋಲ್ಡಿಂಗ್ ಮಾಡಿಕೊಂಡು ನಂತರ ನೀವು ಇಲ್ಲಿ ಹೊಲ್ದಿಟ್ಕೊಂಡಿದ್ದೀರಲ್ವಾ ನೋಡಿ, ಇದನ್ನು ಹೀಗೆ ಮಾರ್ಕಿಂಗ್ ಮಾಡ್ಕೊಳ್ಳಿ ಫಸ್ಟು, ಏಕೆಂದರೆ ನಮಗೆ ಗೊತ್ತಾಗಬೇಕಲ್ವ, ಅದಕ್ಕೋಸ್ಕರ ನೋಡಿ. ಹೀಗೆ ಎರಡು ಕಡೆ ಪಾರ್ಟಲ್ಲೂ ಕೂಡ ನಮಗೆ ಗೊತ್ತಾಗಬೇಕು ಹೇಗೆ ಬರುತ್ತೆ ಅಂತ ಅಂದ್ಬಿಟ್ಟು ನೋಡಿ. ಇಲ್ಲಿ ಡಬಲ್ ಫೋಲ್ಡಿಂಗ್ ಮಾಡಿ ಈ ಫ್ರಿಲ್ನ ಫೋಲ್ಡಿಂಗ್ ಮಾಡಿಬಿಟ್ಟು ನೀವು ಇಲ್ಲಿ ಮೇಜರ್ಮೆಂಟ್ ಅಳತೆ ತೊಗೋಬೇಕು. ಅಂದರೆ ಯಾಕಂದರೆ ಇಷ್ಟೇ ಸೊಂಟದ ಪಟ್ಟಿ ಇಷ್ಟು ಮಾತ್ರ ಐತೆ ನಮ್ಮ ಹತ್ರ, ಇದರಲ್ಲೇ ನಾವು ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಈ ರೀತಿ ತೊಗೊಳ್ಳಿ. ಇದು ಕರೆಕ್ಟಾಗಿ ಬಂದಿದೆ. ಇವಾಗ ಏನು ಮಾಡಬೇಕು, ಇಲ್ಲಿ ಮಾರ್ಕಿಂಗ್ ಮಾಡಿ. ಮಾರ್ಕಿಂಗ್ ಮಾಡಾದ್ಮೇಲೆ ಈ ರೀತಿ ಲೈನ ಡ್ರಾ ಮಾಡ್ಕೊಳ್ಳಿ. ಡ್ರಾ ಮಾಡಿಕೊಂಡು ಎರಡು ಕಡೆ ಸೈಡ್ಗೂ ಸೇಮ್ ಇದೇ ರೀತಿ ಬರಬೇಕು. ಅಂದರೆ ಎರಡು ಕಡೆ ಸೈಡು ಒಂದು ನಾವು ಮಾರ್ಕಿಂಗ್ ಮಾಡಿದ್ದೀವಲ್ಲ ಆ ಪಾರ್ಟು ಕರೆಕ್ಟಾಗಿ ಹೀಗೆ ಬರಬೇಕು. ಒಂದು ಕೆಳಗಡೆ ಮೇಲ್ಗಡೆ ಅಥವಾ ಉರ್ಗ್ನ ಬರೋದು ಆ ರೀತಿ ಆಗಬಾರ್ದು, ಅಂದರೆ ನೇರವಾಗೇ ಬರಬೇಕು. ಅದಕ್ಕೋಸ್ಕರ ಈ ರೀತಿ ಮಾರ್ಕಿಂಗ್ ಮಾಡಿಕೊಂಡು ಈ ಒಂದು ಸೈಡು ನಾವು ಆಲ್ರೆಡಿ ಸ್ಟಿಚಿಂಗ್ ಇನ್ನೊಂದು ಸೈಡ್ ಫ್ರಿಲ್ಲು ಓನ್ಲಿ ಒಂದು ಸೈಡ್ ಮಾತ್ರ ಸ್ಟಿಚಿಂಗ್ ಮಾಡ್ಕೋಬೇಕು ಅಷ್ಟೇ, ಮತ್ತೊಂದು ಕಡೆ ಸ್ಟಿಚಿಂಗ್ ಮಾಡ್ಕೊಳಕ್ಕೆ ಹೋಗಬಾರ್ದು. ಒಂದು ಸೈಡ್ ನಾವು ಸ್ಟಿಚಿಂಗ್ ಮಾಡ್ಕೊಂಡಿದ್ದೀವಲ್ಲ ಆ ಪಾರ್ಟಿಂದ ಏನು ಮಾಡಬೇಕು, ಮೇಲ್ಗಡೆ ಸೈಡು ಹೀಗೆ ಅಟ್ಯಾಚ್ ಮಾಡ್ತಾ ಹೋಗಬೇಕು. ಇದನ್ನು ನಾವು ಸ್ಟಿಚಿಂಗ್ ಮಾಡ್ಕೊತಾ ಹೋಗಬೇಕು. ಇಲ್ಲಿ ನೆಕ್ ಕೆಳಗಡೆ ಸೈಡ್ ಮಾತ್ರ ನೋಡಿ. ಅಕಸ್ಮಾತ್ ಏನಾದರೂ ಸೊಂಟದ ಪಟ್ಟಿ ಉಂಟಾ ನೋಡಿ, ನಿಮ್ಮದು ಬಾರ್ಡರ್ ಇದೆಯಲ್ಲ ಸೊಂಟದು, ಅದೇನಾದರೂ ಸಾಲ್ಟೇಜ್ ಆಯಿತು ಅಂದರೆ ನೀವು ನೆರಿಗೆನ ಚಿಕ್ಕದು ದೊಡ್ಡದು ಮಾಡ್ಕೋಬೋದು, ಆಪ್ಷನ್ ಇದೆ. ಇದು ಕೂಡ ನಾನು ನಿಮಗೆ ಟಿಪ್ಸ್ ಹೇಳ್ತಾ ಇದ್ದೀನಿ ನೋಡಿ. ಇಲ್ಲಿ ನಾವು ಲೈನ ಡ್ರಾ ಮಾಡ್ಕೊಂಡಿದ್ವಿ ನೋಡಿ, ಮಾರ್ಕಿಂಗ್ ಮಾಡ್ಕೊಂಡಿದ್ವಲ್ಲ ಅದೇ ನೇರವಾಗಿ ನೀವು ಸ್ಟಿಚಿಂಗ್ ಮಾಡಿಕೊಂಡು ಈ ಕೆಳಗಡೆ ಸೈಡು ಫ್ರಿಲ್ ಇದೆ ನೋಡಿ, ಅದನ್ನು ಕೂಡ ನೀವು ಚಿಕ್ಕದು ದೊಡ್ಡದು ಮಾಡ್ಕೋಬೋದು. ಏಕೆಂದರೆ ಇಲ್ಲಿ ಸ್ವಲ್ಪ ಚಿಕ್ಕಕ್ಕೆ ನೀವು ಕೊಡಬೇಕಾಗುತ್ತೆ ನೆರಿಗೆನ, ಏಕೆಂದರೆ ಮೇಲ್ಗಡೆ ಸೈಡು ನಾವು ದಟ್ಟು ಕೊಟ್ಟಿದ್ದೀವಿ, ಕೆಳಗಡೆ ಸೈಡು ಸಣ್ಣದು ಕೊಡಿ. ಏಕೆಂದರೆ ಕೆಳಗಡೆ ಸೈಡು ಒಂದು ಸ್ವಲ್ಪ ಬ್ರಾಡ್ ಇದೆಯಲ್ವ, ಅದಕ್ಕೋಸ್ಕರ ಇಲ್ಲಿ ಈ ರೀತಿ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಪ್ಲೇಟ್ಸ್ ನೀವು ನಿಮ್ಮ ಒಂದು ಬ್ಲೌಸ್ ತಕ್ಕಂತೆ ನೀವು ಚಿಕ್ಕದು ದೊಡ್ಡದು ಮಾಡೇ ನೀವು ಸ್ಟಿಚಿಂಗ್ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಒಂಥರ ತುಂಬ ನ್ಯೂ ಡಿಸೈನು, ತುಂಬ ಚೆನ್ನಾಗಿದೆ. ಈ ಸ್ಟಿಚಿಂಗ್ ಮಾಡೋದು ಕೂಡ ತುಂಬ ಈಸಿಯಾಗಿದೆ. ನಂತರ ನೀವೇನು ಮಾಡಬೇಕು, ಇಲ್ಲಿ ಎಕ್ಸ್ಟ್ರಾ ಫ್ಯಾಬ್ರಿಕ್ ಬರುತ್ತೆ ನೋಡಿ, ಅದನ್ನು ನೀಟಾಗಿ ಜೋಪಾನವಾಗಿ ಕಟ್ಟಿಂಗ್ ಮಾಡಿ. ಯಾಕಂದರೆ ನಾವು ನೆಕ್ಕಲ್ಲಿ ಆಲ್ರೆಡಿ ಫಿನಿಶಿಂಗ್ ಕೊಟ್ಟಾಗಿದೆ, ಅದಕ್ಕೋಸ್ಕರ ಆದಷ್ಟು ನೀವು ನಿಧಾನವಾಗಿ ಇದನ್ನು ಕಟ್ಟಿಂಗ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಫ್ಯಾಬ್ರಿಕ್ ಇದೆ ನೋಡಿ, ಇಲ್ಲಿ ಇದನ್ನೆಲ್ಲ ಒಂದು ನಾವು ಹೊಲಿಗೆ ಹಾಕಿದ್ದೀವಲ್ಲ ಅದ್ರ ತುದಿಗೆ ಏನು ಮಾಡಬೇಕು, ಹೊಲಿಗೆ ಕಾಣಿಸ್ಬಾರ್ದು. ಅಂದರೆ ಎಕ್ಸ್ಟ್ರಾ ಫ್ಯಾಬ್ರಿಕಲ್ಲಿ ನೂಲಂಗಿದೆ ನೋಡಿ, ಅದು ಯಾವುದು ಕಾಣಿಸ್ಬಾರ್ದು. ಹೊಲಿಗೆ ಹಾಕಿದ್ದೀವಲ್ಲ ಅದರ ತುದಿಗೆ ನೀಟಾಗಿ ಕಟ್ಟಿಂಗ್ ಮಾಡ್ಕೊಳ್ಳಿ. ಏಕೆಂದರೆ ಇದ್ರ ಮೇಲ್ಗಡೆ ನಾವು ಲೇಸ್ ಆ್ಯಡ್ ಮಾಡಿದ್ರೂ ಕೂಡ ಲೇಸ್ ಹೊರಗಡೆಗೆ ಈ ಒಂದು ಪೀಸಸ್ ಉಂಟಲ್ಲ, ಎಕ್ಸ್ಟ್ರಾ ಪೀಸಸ್ಸು ಅದು ಯಾವುದು ಕಾಣಿಸ್ಬಾರ್ದು. ಒಂದು ಫಿನಿಶಿಂಗು ಚೆನ್ನಾಗಿ ಬರಬೇಕು. ಅದಕ್ಕೋಸ್ಕರ ನೋಡಿ ಈ ರೀತಿ ಕಟ್ಟಿಂಗ್ ಮಾಡ್ಕೋಬೇಕು ಎರಡು ಕಡೆ ಸೈಡು. ಅಕಸ್ಮಾತ್ ಇನ್ನೂ ಎಕ್ಸ್ಟ್ರಾ ಥ್ರೆಡ್ ಫ್ಯಾಬ್ರಿಕ್ ಏನಾದರೂ ಇತ್ತು ಅಂತಂದರೆ ಅದನ್ನು ನೀಟಾಗಿ ಕಟ್ಟಿಂಗ್ ಮಾಡ್ಕೊಳ್ಳಿ. ಕಟ್ಟಿಂಗ್ ಮಾಡ್ಕೊಂಡ ನಂತರ ಏನು ಮಾಡಬೇಕು, ಇಷ್ಟು ಫಿನಿಶಿಂಗ್ ಆಗುತ್ತೆ. ಇಷ್ಟಾದ ನಂತರ ಏನು ಮಾಡಬೇಕು, ನಾನು ಇಲ್ಲಿ ಲೇಸ್ ತೊಗೊಂಡಿದ್ದೀನಿ. ನೀವು ನಿಮ್ಮ ಒಂದು ಬ್ಲೌಸು ಅಥವಾ ಸೀರೆ ಯಾವ ಕಲರ್ ಇದೆ ಆ ಕಲರ್ ನೀವು ಲೇಸ್ನ ತೊಗೋಬೋದು. ನಾನು ಫಸ್ಟ್ ನೀವು ಈ ರೀತಿ ಈ ಡಿಸೈನ್ ಇದೆಯಲ್ಲ, ಫಸ್ಟು ಆ ಡಿಸೈನ್ಗೆ ಕೆಳಗಡೆ ಸೈಡು ಮತ್ತು ಮೇಲ್ಗಡೆ ಸೈಡು ಎರಡಕ್ಕೆ ನೀವೇನು ಮಾಡಬೇಕು, ಲೇಸ್ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ಕಟ್ಟಿಂಗ್ ಮಾಡಿಕೊಂಡು ಎಕ್ಸ್ಟ್ರಾ ನಾವು ಇಲ್ಲಿ ಫ್ರಿಲ್ ಕೊಟ್ಟಾಗ ಸ್ಟಿಚಿಂಗ್ ಮಾಡಿದ್ದೀವಲ್ಲ, ಅದು ಹೊರಗಡೆ ಸೈಡು ಎಷ್ಟು ಎಕ್ಸ್ಟ್ರಾ ಪೀಸಸ್ ಬಂದಿದೆ ಅದನ್ನು ನೀಟಾಗಿ ಕಟ್ಟಿಂಗ್ ಮಾಡಿಕೊಂಡು ನಂತರ ನೀವು ಇಲ್ಲಿ ಲೇಸ್ನೇ ಆ್ಯಡ್ ಮಾಡಬೇಕಾಗುತ್ತೆ. ಆವಾಗಲೇ ಫಿನಿಶಿಂಗ್ ಬರೋದು, ಇಲ್ಲಾಂದರೆ ಫಿನಿಶಿಂಗ್ ಬರೋಲ್ಲ. ತುಂಬ ಜನ ಯೋಚನೆ ಮಾಡ್ತಾರೆ, ಬೇರೆಯವ್ರು ಹೇಳಿದ್ರೆ ತುಂಬ ಚೆನ್ನಾಗಿ ಬರುತ್ತೆ, ನಾವು ಹೊಲಿದ್ರೆ ಯಾಕೆ ರೀತಿ ಬರುತ್ತೆ ಅಂತ. ಇದೇ ರೀತಿ ಒಂದು ಚಿಕ್ಕದು ಒಂದು ಟಿಪ್ಸ್ ಇರುತ್ತೆ, ಅದನ್ನು ಫಾಲೋ ಮಾಡಲ್ಲ, ಅದಕ್ಕೋಸ್ಕರ ಫಿನಿಶಿಂಗ್ ಬರೋಲ್ಲ ಬ್ಲೌಸು. ನೋಡಿ ಈ ರೀತಿ ಅಟ್ಯಾಚ್ ಮಾಡಬೇಕಾಗುತ್ತೆ. ಸೇಮ್ ಇದೇ ರೀತಿ ಇಲ್ಲೂ ಕೂಡ ಕೆಳಗಡೆ ಸೈಡು ಕೂಡ ನಾವು ಹೀಗೆ ಸ್ಟಿಚಿಂಗ್ ಮಾಡ್ತಾ ಹೋಗಬೇಕು. ಅಂದರೆ ನಾವಿಲ್ಲಿ ಫ್ರಿಲ್ನ ನಾವು ಆ್ಯಡ್ ಮಾಡಿದ್ದೀವಿ ನೋಡಿ, ಆ ಹೊಲಿಗೆ ಮೇಲುಗಡೆನೇ ನಾವು ಈ ಲೇಸ್ನ ಆ್ಯಡ್ ಮಾಡಬೇಕು ನೀಟಾಗಿ. ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಾರು ಕಾಣಿಸ್ತಿದೆ, ಹೊಲಿಗೆಯಿಂದ ಹೊರಗಡೆ ಕಾಣಿಸ್ತಿದೆ ಪೀಸಸ್ಸು ಅಂತ ಅಂದರೆ ಅದು ವೇಸ್ಟ್ ಪೀಸಸ್ಸು. ಅದನ್ನು ಅಂದರೆ ನಾವು ಫ್ರಿಲ್ಗೆ ಅಂತ ಕೊಟ್ಟಿದ್ದೀವಲ್ಲ, ಅದ್ರ ಹೊರಗಡೆ ಕಾಣಿಸ್ತಿದ್ರೆ ಅದನ್ನು ಫಸ್ಟು ಕಟ್ಟಿಂಗ್ ಮಾಡಿಕೊಂಡು ಅದ್ರ ಮೇಲ್ಗಡೆ ಹೀಗೆ ಲೇಸ್ ಆ್ಯಡ್ ಮಾಡಿ. ಮತ್ತೊಂದು ನಾನು ನಿಮಗೆ ಇಲ್ಲಿ ಟಿಪ್ಸ್ ಹೇಳ್ತೀನಿ. ಅಕಸ್ಮಾತ್ ನೀವು ಏನಾದರೂ ಬಿಗಿನರ್ಸ್ ಆಗಿದ್ದರೆ, ಇವಾಗ ನೀವು ಡಿಸೈನ್ ಕಲಿತಾ ಇದ್ದೀರಾ ಅಂದರೆ ಒಂದು ಸ್ವಲ್ಪ ಲೇಸ್ ಬ್ರಾಡಾಗಿರೋ ತೊಗೊಳ್ಳಿ, ಚೆನ್ನಾಗಿರೋದನ್ನ. ಅಂದರೆ ಸ್ವಲ್ಪ ದೊಡ್ಡ ಲೇಸ್ ತೊಗೊಳ್ಳಿ ನೀವು, ಆವಾಗ ನಿಮಗೆ ಇನ್ನೂ ಸ್ವಲ್ಪ ಈಸಿ ಆಗುತ್ತೆ. ಇದು ನೋಡಿ
ಇಲ್ಲೂ ಕೂಡ ಸೇಮ್ ಇದೇ ರೀತಿ ಒಂದು ಮೆಜರ್ಮೆಂಟ್ ತೊಗೊಳ್ಳಿ. ನಾನಿಲ್ಲಿ 3.5 ಆ ರೀತಿ ತೊಗೊಂಡು ಏನು ಮಾಡಬೇಕು, ಈ ರೀತಿ ಒಂದು ಲೇಸ್ ಆ್ಯಡ್ ಮಾಡಬೇಕಾಗುತ್ತೆ. ಯಾಕಂದರೆ ಇಲ್ಲೂ ಒಂದು ಸ್ವಲ್ಪ ಡಿಸೈನ್ ಆಗಿ ನಾವು ಕಂಪ್ಲೀಟ್ ಮಾಡಬೇಕು ಬ್ಲೌಸ್ನ. ಅದೇ ರೀತಿ ಸೇಮ್ ಲೆಫ್ಟ್ ಮತ್ತು ರೈಟು ಎರಡೂ ಕೂಡ ಸೇಮ್ ಇದೇ ರೀತಿ ನೀವು ಮಾರ್ಕಿಂಗ್ ಮಾಡ್ಕೊಳ್ಳಿ. ಮಾರ್ಕಿಂಗ್ ಮಾಡಿಕೊಂಡು ಇಲ್ಲಿ ಮತ್ತೆ ಲೇಸ್ ಆ್ಯಡ್ ಮಾಡಬೇಕು. ನೆನಪಿರಲಿ, ಇಲ್ಲಿ ಲೇಸ್ ಆ್ಯಡ್ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ನೀವು ಲೇಸ್ನ ಎಳಿಯೋಕ್ಕೆ ಹೋಗಬೇಡಿ, ಟೈಟಾಗಿ ಎಳೆದು ನೀವು ಅಟ್ಯಾಚ್ ಮಾಡೋಕ್ಕೆ ಹೋಗಬೇಡಿ. ನೋಡಿ ಇಲ್ಲಿ ಫಿನಿಶಿಂಗ್ ಆಗಬೇಕು, ಇಲ್ಲಿ ಇನ್ಕಂಪ್ಲೀಟ್ ಇದೆ ನೋಡಿ, ಇದನ್ನು ಕೂಡ ಕಂಪ್ಲೀಟ್ ಮಾಡಿಕೊಂಡು ಅದ್ರ ಮೇಲ್ಗಡೆ ಅಂದರೆ ಫ್ರಿಲ್ ಮೇಲ್ಗಡೆ ನಾವು ಲೇಸ್ ಆ್ಯಡ್ ಮಾಡಬೇಕಾಗುತ್ತೆ. ನೋಡಿ ಇದೇ ರೀತಿ ಇದನ್ನು ಕೂಡ ಎರಡು ಕಡೆ ಸೈಡು ನಾವಿಲ್ಲಿ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ಸೇಮ್ ಇದೇ ರೀತಿ ಈ ಕಡೆ ಸೈಡು ಕೂಡ ನೀವು ಅಟ್ಯಾಚ್ ಮಾಡ್ತಾ ಹೋಗಬೇಕು. ಮತ್ತೊಂದು ಸರಿ ಹೇಳ್ತೀನಿ, ನೀವೇನಾದರೂ ಬಿಗಿನರ್ಸ್ ಆಗಿರೋ ಒಂದು ಸ್ವಲ್ಪ ಬ್ರಾಡಾಗಿರೋ ಲೇಸ್ ತೊಗೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ನಿಮಗೆ ಆ್ಯಡ್ ಮಾಡೋದಕ್ಕೂ ಕೂಡ ಈಸಿ ಆಗುತ್ತೆ, ಮತ್ತು ಫಿನಿಶಿಂಗು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಈ ಲೇಸಲ್ಲೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಬಿಗಿನರ್ಸ್ ಆದರೆ ಬ್ರಾಡ್ ಲೇಸ್ ತೊಗೊಳ್ಳಿ. ನೋಡಿ ಮತ್ತೊಂದು ಸರಿ ಹೀಗೆ ಅಟ್ಯಾಚ್ ಮಾಡಬೇಕಾಗುತ್ತೆ. ನೋಡಿ ಫ್ರಿಲ್ ಡಿಸೈನೇ, ಬಟ್ ಇದು ಬೇರೆ ಡಿಸೈನು, ನ್ಯೂ ಡಿಸೈನ್ ಇದು. ನೀವು ಟ್ರೈ ಮಾಡಿ ನೋಡಿ. ಮತ್ತು ಇಲ್ಲಿ ಕೆಳಗಡೆ ಸೈಡು ಆಲ್ರೆಡಿ ನಾನು ಫಿನಿಶಿಂಗ್ ಕೊಟ್ಟಿದ್ದೀನಿ. ನೀವು ಲಾಸ್ಟಲ್ಲೂ ಕೊಟ್ಕೋಬೋದು, ಪಟ್ಟಿ ಕೊಟ್ಟು ಆ್ಯಡ್ ಮಾಡ್ಕೋಬೋದು. ನಾನು ಫಸ್ಟ್ ಸ್ಟಾರ್ಟಿಂಗಲ್ಲೇ ಕೊಟ್ಟಿದ್ದೀನಿ. ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ಕೊಡಿ. ಇಲ್ಲಿ ಟಕ್ಸ್ ಕೊಡಿ ಬ್ಯಾಕ್ ಸೈಡಲ್ಲಿ ಈ ರೀತಿ. ಮತ್ತು ಡೋರಿ ಲಟ್ಕನ್ ತುಂಬ ನಾನು ಡಿಸೈನ್ ಹೇಳ್ಕೊಟ್ಟಿದ್ದೀನಿ ಯಾವ ರೀತಿ ಲಟ್ಕನ್ ಮಾಡಬೇಕು ಅಂತ ಅಂದ್ಬಿಟ್ಟು. ನೋಡಿ ಫಿನಿಶಿಂಗ್ ಈ ರೀತಿ ಬಂದಿದೆ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ಈ ಡಿಸೈನ್ ಇಷ್ಟ ಆಗಿದರೆ ಟ್ರೈ ಮಾಡಿ ನೋಡಿ. ಹಾಗೆ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ಗೆ ವಿಸಿಟ್ ಆಗಿದರೆ ಗೊತ್ತೇ ಇದೆಯಲ್ಲ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ಇದೇ ರೀತಿ ಹೊಸ ವಿಡಿಯೋ ಜೊತೆ ನಿಮಗೆ ಡೈಲಿ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ, ನೀವು ನೋಡಿ ಕಲಿಬೋದು. ಥ್ಯಾಂಕ್ ಯು.